ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಾನು ಆಗ್ಲೇ ಅಲ್ಲಿ ಕಾಲ್ ಮಾಡಿ ವಾರ್ಡನ್ ಹತ್ರ ಮಾತಾಡ್ದೆ. ಆರ್ಯ ಸರ್ ಅಕಸ್ಮಾತ್ ಆಗಲ್ಲಿ ಏನಾದ್ರೂ ಬಂದ್ರೆ ತಿಳಿಸಿ ಅಂತ. ಒಂದ್ ಹಾರ್ಡ್ ಗೆಸ್, ಚೇಂಡೆ ಮತ್ತೆ ಆರ್ಯ ಸರ್ ಇಬ್ರು ಒಟ್ಟಿಗೆನೆ ಇದ್ರೆ ಗೆಸ್ ಅಷ್ಟೇ ಮಾಡ್ಬೋದು ಮೀರಾ, ಆದ್ರೆ ಜೇಂಡೆನೆ ಎಲ್ಲಿದ್ದಾರೆ ಅಂತ ಗೊತ್ತಾಗದೆ ಇದನ್ನ ಹೇಗ್ ತಿಳ್ಕೊಳ್ಳೋದು? ಬಟ್ ಜೋಗ್ತವ ಹೇಳಿದ್ದು ತುಂಬಾ ಕ್ಲಿಯರ್ ಆಗಿದೆ ಮೀರಾ. ಒಂದ್ ಅನುಮಾನ ಏನು ಅಂದ್ರೆ, ಜೋಗ್ತವ ಈ ಕ್ಷಣಕ್ಕೆ ಸೊಲ್ಯೂಷನ್ಗಾಗೋದನ್ನ ಹೇಳಿದ್ಲು ಅಥವಾ ಇಡೀ ಜೀವನನ ಮುಂದಿಟ್ಕೊಂಡು ಹೇಳಿದ್ಲು, ನನಗ್ ಗೊತ್ತಾಗ್ತಿಲ್ಲ. ಬಟ್ ಇಟ್ಸ್ ಆಬ್ವಿಯಸ್ ಅನು, ಆರ್ಯ ಸರ್ ಎಲ್ಲಿರ್ತಾರೋ ಜೇಂಡೆ ಅಲ್ಲೇ ಇರ್ತಾರೆ. ಅದು ಸರಿ, ಆರ್ಯ ಸರ್ನ ಒಬ್ರೇ ಇರೋದಕ್ಕಂತ ಅವ್ರು ಬಿಡಲ್ಲ, ಒಪ್ತೀನಿ. ಹಾಗಿದ್ಮೇಲೆ ದೇವಸ್ಥಾನದಲ್ಲಿ ಅಟ್ಯಾಕ್ ಆದಾಗ ಅವ್ರು ಮೊದ್ಲು ಬರ್ಬೇಕಿತ್ತಲ್ವಾ? ಅವರೇ ಮೊದ್ಲು ನಿಂತು ರೆಸ್ಕ್ಯೂ ಮಾಡ್ಬೇಕಿತ್ತು. ನನಗನ್ಸುತ್ತೆ ಮೀರಾ, ಜೇಂಡೆ ಬಲವಾದ ಉದ್ದೇಶ ಇಟ್ಕೊಂಡೆ ಇದನ್ನೆಲ್ಲ ಮಾಡಿದ್ದಾರೆ ಅಂತ. ಟ್ರೂ. ಏನಾದ್ರೂ ಆಗ್ಲಿ, ನಾನು ಆ ತಾಯಿನ ನಂಬ್ತೀನಿ. ಆ ತಾಯಿ ನನ್ನ ಗುರಿನ ತಲುಪಿಸ್ತಾಳೆ ಅಂತ ನಾನು ಬಲವಾಗಿ ನಂಬ್ತಿದ್ದೀನಿ. ಮೀರಾ, ನಡೆದ್ ಬಂದಿದ್ದ ದಾರಿ ಅಂದ್ರೆ ಒಬ್ರು ಲೈಫು. ಅಂದ್ರೆ ಅವ್ರು ಹುಟ್ಟಿದ ಕ್ಷಣದಿಂದ ಅವ್ರ ಸ್ಟಾರ್ಟಿಂಗ್ ಪಾಯಿಂಟ್ ಆಗ್ಬೇಕಾಗಿಲ್ಲ ಅಲ್ವಾ? ಆಯಾ ವ್ಯಕ್ತಿಗೆ ತಮ್ಮ ಜೀವನದ ಯಾವ ಘಟ್ಟ ಮುಖ್ಯನೋ ಅದೇ ಅವ್ರ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿರ್ಬೋದಲ್ವಾ? ಎಸ್, ಐ ಅಗ್ರಿ. ಬಟ್ ಅನು, ಆರ್ಯ ಸರ್ ಜೀವನದ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಏನು? ಜೇಂಡೆನೆ ಅವ್ರಿಗೆಲ್ಲ. ಅನು, ಜೇಂಡೆ ಮನೇನ ನಾವು ನೋಡೇ ಇಲ್ಲ ಅಲ್ವಾ? ನಾನ್ ನೋಡ್ತೀನಿ ಮೀರಾ, ನಾನ್ ಕರ್ಕೊಂಡು ಹೋಗ್ತೀನಿ, ನಡಿ. ಇಷ್ಟೊತ್ತಲ್ಲಿ ಅನೋದ್ಗೆ ಒಬ್ರು ಹೋಗಿದಾರಲ್ಲ, ನನ್ನ ಫೋನ್ ಯಾಕೆ ಪಿಕ್ ಮಾಡ್ತಾ ಇಲ್ಲ ಅವರು? ಅಮ್ಮನ ಹತ್ರ ಹೋಗಿ ಕಾಲ್ ಮಾಡಿದ್ರೆ ಅಮ್ಮ ಕೂಡ ನನ್ನ ಮಾತು ಕೇಳ್ತಾ ಇಲ್ಲ. ನಾನು ಏನ್ ಮಾಡೋದೀಗ? ಅಮ್ಮನ್ಗೆ ಅನುವದ್ಕೆ ಮೇಲೆ ಧೈರ್ಯ ಇದೆ, ನಂಬಿಕೆ ಇದೆ, ಅದಕ್ಕೋಸ್ಕರ ಹೀಗೆಲ್ಲ ಮಾತಾಡ್ತಿದ್ದಾರೆ. ಆದ್ರೂ ನನ್ನ ಕೈಲಿ ಇದೆಲ್ಲ ನಂಬಕ್ಕಾಗ್ತಿಲ್ಲ. ಅದಕ್ಕೆ ಏನಾದ್ರೂ ಆದ್ರೆ ಚಿಕ್ಕ ಸಾಹೇಬ್ರೆ, ನನಗೆ ನಿಮ್ಮ ಆತಂಕ ಅರ್ಥ ಆಗ್ತದ. ಅದ್ರ ಚಿಂತೆ ಮಾಡಬೇಡ್ರಿ. ಅನು ಅವರಿಗೆ ಏನೂ ಆಗೋದಿಲ್ಲ. ಯಾರು ನನ್ನ ಮಾತೇ ಕೇಳ್ತಾ ಇಲ್ಲ. ನಾನು ಎಲ್ಲಿ ಹೋಗ್ಲಿ? ಹಂಗೆಲ್ಲ ಅನ್ಬೇಡ್ರಿ ಸಾಹೇಬ್ರ. ಏನೂ ಆಗೋದಿಲ್ಲ, ಚಿಂತೆ ಮಾಡಬೇಡ್ರಿ. ಅನು ಅವರು ಬರ್ತಾರ. ಅವ್ರು ಬಂದ್ರೆ ಸಾಕು, ಅದಕ್ಕೆ ಏನೂ ಆಗ್ಬಾರ್ದು. ಏನೂ ಆಗೋದಿಲ್ರಿ, ಏನೂ ಆಗೋದಿಲ್ಲ. ಫೋನ್ ಮಾಡ್ತೀನಿ ಅಂತ ಹೇಳ್ದವನು ಎಲ್ಲ ಹಾಳಾಗೋದವನು. ಏಯ್, ಯಾಕೋ ಇಷ್ಟೊತ್ತು? ಸಾರಿ ಸರ್. ಹೇಳೋ, ಆರ್ಯ ಹೇಗಿದ್ದಾನೆ? ಏನ್ ಮಾಡ್ತಿದ್ದಾನೆ? ಸರ್, ಆರ್ಯ ಸರ್ ನಿಮ್ ಮನೆ ಹತ್ರ ಹೋಗಿದ್ರು. ನಮ್ಮನೆ ಹತ್ರನ? ಇಷ್ಟೊತ್ತಲ್ಲ? ಹೌದು ಸರ್, ಅವ್ರ ಮನೆಯಿಂದ ಹೊರಟಾಗಿಂದ ಫಾಲೋ ಮಾಡ್ತಿದ್ದೀನಿ. ಮೊದಲು ನಿಮ್ ಮನೆ ಹತ್ರ ಬಂದ್ರು, ಆಮೇಲೆ ಎಲ್ಲೆಲ್ಲೋ ಕಾರ್ ನಿಲ್ಸಿ ನಿಮ್ಗೋಸ್ಕರ ಹುಡುಕ್ತಿದ್ದಾರೆ ಸರ್. ಈಗೇನ್ ಮಾಡ್ತಿದ್ದಾರೆ ಆರ್ಯ ಸರ್? ಇವಾಗ ಹೇಳು.
ಅಳ್ತಾ ಇದ್ದಾರೆ ಸರ್. ಇಲ್ಲ, ನಾನೀಗ ಇದಕ್ಕೆಲ್ಲ ಎಮೋಷನಲ್ ಆಗಬಾರ್ದು. ಈಗ ಏನಾಗ್ತಿದೆಯೋ ಅದೇ ಸರಿ. ಆರ್ಯ ಅಳ್ಬೇಕು, ನನಗೋಸ್ಕರ ಅಳ್ಬೇಕು. ನಾನಿಲ್ಲದೆ ಒದ್ದಾಡ್ಬೇಕು. ನಾನಿಲ್ಲದ ಬದುಕನ್ನ ಅವನಿಂದ ಊಹಿಸ್ಕೊಳ್ಳೋಕ್ಕೂ ಆಗ್ಬಾರ್ದು. ಆಗ್ಲೇ ಅವನು ಮತ್ತೆ ನನ್ನ ದಾರಿಗೆ ಬರೋದು. ಆಗೋದೆಲ್ಲ ಸರಿಯಾಗಿ ಆಗ್ತಾ ಇದೆ. ಆರ್ಯನಿಗೆ ನನ್ನ ಮೇಲಿರೋ ನಂಬಿಕೆ ಇನ್ನೂ ಹೆಚ್ಚಾಗತ್ತೆ. ನಂಬಿಕೆ. ಅವಳಿಗೇನು ತೊಂದರೆ ಇಲ್ಲ ಅಲ್ವಾ? ಅವಳು ಬಂದಾಗ್ಲೂ ತುಂಬಾನೇ ಗಾಬರಿ ಆಗಿದ್ಲು. ನಾವು ಕೇಳಿದಕ್ಕೂ ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ನಾನು ಅವಳಿಗೆ ಈಗ ಹಿಂದೆ ಫೋನ್ ಮಾಡ್ದಾಗ್ಲು ಅನು ಇಲ್ಲಿಲ್ಲ ಅಂತ ಫೋನ್ ಇಟ್ಬಿಟ್ಲು. ಇದಕ್ಕೆಲ್ಲ ಏನ್ ಅರ್ಥನೇ ಅಂತ ಗೊತ್ತಾಗ್ತಿಲ್ಲ ಜೋಗ್ತವ. ಇದರ ಅರ್ಥ ತಿಳಿಬೇಕಂದ್ರ ಹಿಂದೆ ನಡೆದದ್ದನ್ನ ಮರಿಬಾರ್ದು ಪುಷ್ಪ. ಹಿಂದೆ ನಡೆದಿದ್ದ ಹಂಗಂದ್ರೇನವ? ಎಲ್ಲವೂ ಶುರುವಾಗಿದ್ದು ಅರ್ಶದಿಂದಲ್ಲೇನೋ. ನೆನಪ್ ಮಾಡ್ಕೋ. ಅಷ್ಟೊತ್ತರ ಏನಾಯ್ತೆ? ಒಬ್ಬು ಕನ್ಸಲ್ಲಿ ಜೋಗ್ತಾವ ಬಂದಿದ್ಲು. ಏನೇನೋ ಹೇಳಿದ್ಲು ಅರ್ಶನದ ಬಗ್ಗೆ. ಕೊನೆಗೆ ಏನೋ ಅರ್ಥ ಆಗ್ಲಿಲ್ಲ ನನ್ಗೆ. ಮಲಗುವಾಗ ಎಲ್ಲಾನು ತಲೆಯಲ್ಲಿ ಹಾಕೊಂಡು ಮಲಗಿರ್ತೀಯ, ಬಿಡು ಸುಮ್ನೆ. ಜೋಗ್ತವ ನೇರವಾಗಿ ಹೇಳಿದ್ರೆ ಅರ್ಥ ಆಗಲ್ಲ, ಇನ್ ಕನ್ಸಲ್ಲಿ ಹೇಳಿದ್ರೆ ಅರ್ಥ ಆಗತ್ತಾ? ಸುಬ್ಬು, ಅಗ್ರವಾಗಿ ಮಾತಾಡ್ಬೇಡ ನೀನು. ಎಂದಿಗೆ ಮಾತಾಡ್ದೆ? ಅಕ್ಕಪಕ್ಕದಲ್ಲಿ ಎಲ್ಲ ಮಲಗಿರ್ತಾರೆ, ಕೂಗಾಡ್ಬೇಡ. ಅನ್ನೋಗೇನೋ ತೊಂದ್ರೆ ಇದೆ, ನಾನು ಅವಳಿಗೆ ಜ್ಞಾಪಿಸ್ಬೇಕು. ಏನು ಜ್ಞಾಪಿಸ್ಬೇಕಾ? ಏನದು? ತಾಯಿ ಕೊಟ್ಟಿದ್ದ ಅರ್ಶನದ ದಾರ. ಜೋಗ್ತವ ಅದನ್ನ ಕಳ್ಕೋಬೇಡ ಅಂತ ಇರ್ತಿದ್ಲು. ಅನ್ನೋಗಿದನ್ನ ನೆನಪು ಮಾಡ್ಬೇಕು. ಇಷ್ಟೊತ್ತಲ್ಲಿ ಇದ್ರ ಬಗ್ಗೆ ಮಾತಾಡಕ್ಕೆ ಯಾರಾದ್ರೂ ಫೋನ್ ಮಾಡ್ತಾರಾ? ನೀ ಹೆದರೋದಲ್ಲೇ ಅವ್ರನ್ನ ಹೆದರ್ಸ್ಬೇಡ. ಇಲ್ಲ, ನಾನು ಫೋನ್ ಮಾಡ್ಲೇಬೇಕು. ಹಠ ಮಾಡ್ಬೇಡ. ಹಠ ಮಾಡ್ತಿರೋದು ನಾನಲ್ಲ, ಅನು ಅಂತೆ. ಯಾವ್ದ್ರ ಹಿಂದೆ ಬಿದ್ದಿದ್ದಾಳ ಅವಳು. ನಾನು ಈಗ್ಲೇ ಫೋನ್ ಮಾಡ್ತೀನಿ. ಇಷ್ಟೊತ್ತಲ್ಲಿ ಮರ್ಗಿತ್ತಾಳೆ, ಫೋನ್ ಮಾಡಿ ತೊಂದರೆ ಕೊಡಬೇಡ. ತೊಂದರೆ ಕೊಡ್ಬಾರ್ದು ಅಂತ ಸುಮ್ನೆ ಇದ್ರೆ ಎದಳಷ್ಟ್ರಲ್ಲಿ ಏನ್ ಪರಿಸ್ಥಿತಿ ಇರುತ್ತೋ ಏನೋ. ಹೀಗನ್ಸಿದ್ದು ಈಗ್ಲೇ ಹೇಳ್ಬೇಕು. ನಾನು ಈಗ್ಲೇ ಫೋನ್ ಮಾಡ್ತೀನಿ. ಚಪ್ಪು ಮೊಳಕೋ. ತಡ ಮಾಡ್ಬೇಡ. ಈ ಕೂಡಲೇ ಈಗಲೇ ಹೇಳಿದ ಕೆಲಸ ಮಾಡು. ಅದೇ ಸರ್, ಅನು ಮೇಡಮ್ ವಾಪಸ್ ಮನೆ ಕಡೆಗೆ ಹೋಗ್ತಿದ್ದಾರೆ. ಏನ ಮನೆ ಕಡೆ ಹೋಗ್ತೀಯಾಳ? ಆರನ್ನು ಹುಡ್ಕೊಂಡು ಹೋಗ್ತೀಯಾಳೆ ಅಂತ ಹೇಳಿದೆ ಇಷ್ಟೊತ್ತು? ಹೌದು ಸರ್, ಆದ್ರೆ ಏನಾಯ್ತೋ ಗೊತ್ತಿಲ್ಲ, ಈಗ ಮನೆ ಕಡೆಗೆ ಹೋಗ್ತಿದ್ದಾರೆ ಸರ್. ಏನಾಯ್ತು ಇವಳಿಗೆ? ಆರಿನ ಹುಡ್ಕೋದ್ಬಿಟ್ಟು ಮನೆ ಕಡೆ ಯಾಕೆ ಹೋಗ್ತಿದ್ದಾಳೆ? ಅಲ್ಲೇನಾದ್ರೂ ತೊಂದರೆ ಆಗಿರ್ಬೋದಾ? ಹಲೋ, ಅವ್ರ ಜೊತೆ ಮೀರಾ ಮೇಡಮ್ ಸಹ ಇದ್ದಾರೆ ಸರ್. ದಡ್ ನನ್ ಮಗನೇ, ಇದನ್ ಮೊದಲೇ ಹೇಳೋದಲ್ವಾ? ಮೋಸ್ಟ್ಲಿ ಮೀರಾ ಮಧ್ಯೆ ಸಿಕ್ಕಿ ಇದೆಲ್ಲ ಅವಳಿಗೆ ಗೊತ್ತಾಗಬಾರ್ದು ಅಂತ ಅನು ಅನ್ಕೊಂಡ್ಲೋ ಏನೋ ಇರ್ಲಿ ಬಿಡು. ಈಗ ಅನುನ್ ಬಿಟ್ಬಿಡು. ನಾನು ಹೇಳಿದಾಗೆ ಕಾರ್ ಆಕ್ಸಿಡೆಂಟ್ ಮಾಡೋ. ಸರಿ ಸರ್.
ಈ ಅನು ಯಾಕೆ ಮನೆ ಸೇರೋ ಪ್ಲಾನ್ ಮಾಡಿದ್ಲು? ಮನೆಗೆ ಹೋದ್ರೆ ಏನಂತೆ, ಹೇಗಿದ್ರು ಗೂಡಿಂದ ಹತ್ತಿ ಹಾರ್ ಬರಲೇಬೇಕು. ಆರ್ಯ ಸಿಗೋವರೆಗೂ ಅವಳ ಮನೇಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಅದು ನನಗೆ ಗೊತ್ತಿದೆ. ಅವಳು ಆರಿನ ಹುಡುಕೊಂಡು ಬರಲೇಬೇಕು. ಅಮ್ಮ, ಏನನು ನೋಡಿ, ನಿಮಗೆ ಗೊತ್ತಾಗತ್ತೆ. ಅಮ್ಮ, ಅಮ್ಮ, ನೀವು ನಿಜವಾಗ್ಲೂ ಆರ್ಯ ಸರ್ನ ಯಾವಾಗ ಮೊದಲು ನೋಡಿದ್ದು? ಇದಕ್ಕೂ ಅದಕ್ಕೂ ಏನ್ ಸಂಬಂಧನು? ನೀವ್ ಹೇಳೋ ಉತ್ತರದಿಂದಾನೇ ಸಂಬಂಧ ಇದೆಯಾ ಅಂತ ತಿಳ್ಕೋಬೇಕು. ಅದಕ್ಕೆ ಉತ್ತರ ನಿನಗೆ ಗೊತ್ತೇ ಇದೆಯಲ್ಲ ಅನು. ಅಷ್ಟಕ್ಕೂ ಇದೆಲ್ಲ ಏನನು? ಆರ್ಯನ್ ಸ್ಕೂಲ್ ಡೀಟೇಲ್ಸ್ ಎಲ್ಲ ಯಾಕೆ ತಂದಿದ್ಯಾ? ನನ್ ಗಂಡ ಎಲ್ಲಿ ಹೋಗಿದ್ದಾರೆ ಅಂತ ಜೋಗ್ತಾವನ್ನ ಕೇಳಿದಾಗ ಅವ್ರೀಗ ಹೋಗಿರೋ ದಾರಿನ ತಿಳ್ಕೋಬೇಕು ಅಂದ್ರೆ ಅವ್ರ ಹಿಂದೆ ನಡೆದ್ ಬಂದ ದಾರಿನೂ ತಿಳ್ಕೋಬೇಕು ಅಂತ ಹೇಳಿದ್ಲು. ಅದಕ್ಕೆ ಅಮ್ಮ, ಹಿಂದಿನ ದಾರಿನ ನೋಡ್ತಿದ್ದೀನಿ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಈ ವಿಷಯದಲ್ಲಿ ನನಗೆ ಸಹಾಯ ಮಾಡೋರು ನೀವೊಬ್ರೇ ಅಮ್ಮ. ಎಲ್ಲಾನು ಮತ್ತೆ ಮೊದ್ಲಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೊರಟಿದ್ದೀನಿ. ನಾನು ಅರ್ಥ ಮಾಡ್ಕೊಳ್ಳೋದು ಇನ್ನೂ ಬಾಕಿ ಇದೆ ಅಂತ ಜೋಗ್ತವ ಹೇಳಿದಾಳೆ. ಹೌದಾ ಅಮ್ಮ? ನಾನ್ ತಿಳ್ಕೋಬೇಕಾಗಿರೋದು ಏನ್ ಬಾಕಿ ಇದೆ ಅಮ್ಮ? ಯಾಕಮ್ಮ ನೀವೇನು ಮಾತಾಡ್ತಿಲ್ಲ? ನೀನೇನೇನೋ ಯೋಚನೆ ಮಾಡಬೇಡ ಅನು. ಆರ್ಯ ಹೋದವನು ಅವನೇ ವಾಪಸ್ ಬರ್ತಾನೆ. ಬರ್ಲಿಲ್ಲ ಅಂದ್ರೆ? ಹೇಳಿ ಅಮ್ಮ. ಬಂದೇ ಬರ್ತಾನೆ. ಹೇಗ್ ಹೇಳ್ತೀರಾ? ನನಗ್ ತುಂಬಾ ಭಯ ಆಗ್ತಿದೆ ಅಮ್ಮ. ಹರ್ಷ ಭಾವ ಹೇಳ್ದ ಹಾಗೆ ನಾವು ಕಂಪ್ಲೇಂಟ್ ಕೊಡೋದೇ ಸರಿ ಅನ್ನಿಸ್ತಿದೆ. ಬೇಡ ಅನ್ನಲ್ಲ, ಪದೇ ಪದೇ ಎಷ್ಟು ಸತಿ ಹೇಳೋದನು? ಅವನಿಲ್ಲಿದ್ದಾಗ್ಲೂ ಹೀಗೆ ಎಷ್ಟೋ ಸಲ ಮಾಯ ಆಗಿದ್ದಾನೆ. ಕಣ್ಕಟ್ಲೆ ಆ ಕೋಣೆ ಒಳಗೆ ಹೋಗಿ ಬಾಗಿಲು ಮುಚ್ಚಿ ಕೂತಿದ್ದಾನೆ. ಇದು ನನ್ಗೇನು ಹೊಸದಲ್ಲ. ಈ ಹಿಂದೆ ಅವ್ರು ಹೋಗಿದ್ದಕ್ಕೂ ಈಗ ಹೋಗಿರೋದಕ್ಕೂ ವ್ಯತ್ಯಾಸ ಇದೆ ಅಮ್ಮ. ಏನೇ ಹುಡುಕ್ತಾ ಇದ್ಯಾ? ಏನಿಲ್ಲ ಬಿಡು. ಅದಕ್ಕೆ ಕಣ್ ಚಿಕ್ಕದ್ ಮಾಡ್ಕೊಂಡಿದ್ಯಾ? ಓ, ತಲೆನೋವಾ? ಬೆಳಿಗ್ಗೆ ಎತ್ತಾಗ್ಲಿಂದ ಒಂದೇ ಸಮ ತಲೆನೋವ್ತಾ ಇದೆ. ನನಗೆ ಹೇಳಿದ್ರೆ ಒಯ್ತೀನಿ ಅಂತ ಒಬ್ಬನೇ ಹುಡುಕ್ತಾ ಇದ್ಯಾ? ಆ ಟ್ರಯಲ್ ಇದೆ, ಹತ್ಕೋ. ತಾಯಿ ಅಲ್ಲವಾ? ಬೆಳಿಗ್ಗೆ ತಕ್ಷಣ ತಲೆ ನೋಯ್ತಾ ಇದೆ ಅಂತಂದ್ರೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅಂತಲೇ ಅರ್ಥ. ಕನಸಲ್ಲಿ ಜೋಗ್ತವ ಬಂದ್ಲು ಅಂತ ನೀನು ನಿದ್ದೆಗೆಟ್ಟು ಕೂತಿದೀಯ. ನೀ ನಿದ್ದೆಗೆಡದಲ್ದೆ ಮಗಳಿಗೂ ಫೋನ್ ಮಾಡಿ ಭಯ ಬೀಳ್ತಿದ್ಯಾ. ಏನ್ ಹೇಳದ್ ನಿನ್ ಬುದ್ಧಿಗೆ? ಸುಮ್ಮನೆ ಆಡ್ಕೋಬೇಡ. ನನಗೆ ಕನಸು ಬಿದ್ದು ಬೆಚ್ಚ ಬಿದ್ದು ಎದ್ದಾಗ ನೀನೇ ನಿದ್ದೆ ಮಾಡ್ತಾ ಇರ್ಲಿಲ್ಲ. ಹಂಗೆ ಕಣ್ಬಿಟ್ಕೊಂಡು ಆಕಾಶ ಅಮೃತ ಮಲಗಿದ್ದಲ್ಲ. ಸುಮ್ಮನೆ ನನಗೆ ಮಾತ್ರ ಹೇಳ್ಬೇಡ ನೀನು. ನಿನಗೂ ತಲೆನೋವು ಬಂದಿರುತ್ತೆ, ತಗೋ ಹಚ್ಕೋ. ನನಗೇನು ತಲೆನೋವಿಲ್ಲ. ನೀನ್ ಎದ್ಮೇಲೇನೆ ನನಗೂ ನಿದ್ದೆ ಹೋಗಿದ್ದು. ಕನಸು ಕಂಡಿದ್ದು ಅಲ್ಲದೆ ನಾಳೆ ಬೆಳಿಗ್ಗೆ ನಮ್ಮನೆಗೋ ಅನು ಮನೆಗೋ ಜೋಗ್ತವ ಬರ್ತಾಳೆ ಅಂತ ಹೇಳ್ತಾ ಇದೆಯಲ್ಲ, ನೀ ಅನ್ಕೊಂಡಾಗೆ ಜೋಗ್ತವ ಬಂದ್ಬಿಡ್ತಾಳ? ತಗೋ, ಇಡೋಗಲ್ಲಿ. ಎಲ್ಲಮ್ಮ ತಾಯಿ ಅಲ್ಲವಾ? ಸುಬ್ಬು, ಮೊದ್ಲು ಈ ತರ ಆಡ್ಕೊಳ್ಳೋದ್ನ ಬಿಡು ನೀನು. ಅವ್ವ,
ಸುಬ್ಬನ ಕ್ಷಮಿಸ್ಬಿಡವ. ಎಲ್ಲವ ತಾಯಿ ನಿನ್ ಹಾಲ್ ಕುದೋ ಧೋ ಧೋ, ಪರಶುರಾಮ ನಿನ್ ಹಾಲ್ ಕುದೋ ಧೋ ಧೋ, ಉದೋ ಧೋ ಎಲ್ಲಮ್ಮ. ತಾಯಿ, ನನ್ನ ರಾತ್ರಿ ನನ್ ಕನ್ಸಲ್ ಬಂದಿದೆ, ನಿನ್ನ ಬಗ್ಗೆನೇ ಮಾತಾಡ್ತಿದ್ವಿ, ಅಷ್ಟ್ರಲ್ಲಿ ನೀನೇ ಬಂದ್ಬಿಟ್ಟೆ. ತಾಯಿ ಅಲ್ಲವ, ನಿನಗೆ ನನ್ ಸಂಕಟ ಅರ್ಥ ಆಗಿನೇ ಬಂದೆ ಅಲ್ವನವ. ಅನು ಬಗ್ಗೆ ನಾನ್ ನಿಂಗೆ ಹೇಳಿದ್ನಲ್ಲ, ಅದೇ ಕನ್ಸಲ್ಲಿ. ಕನ್ಸಲ್ಲಿ ಹೇಳಿದ್ರೆ ಹೇಗೆ ಗೊತ್ತಿರುತ್ತೆ? ನೀನ್ ಸುಮ್ನೆ ಸುಬ್ಬು. ಆದ್ರೆ ಅನು ಹೇಳ್ತಾ ಇರೋದು ಮಾಡೋದು ನಮ್ಗೆ ಏನು ಅರ್ಥ ಆಗ್ತಿಲ್ಲ ಅವ. ಕನ್ಸಲ್ಲಿ ನೀನ್ ಅರ್ಶನದ ಬಗ್ಗೆ ಹೇಳ್ದೆ ಅಲ್ವನವ, ನಾನು ಅದನ್ನ ಅವಳಿಗೆ ಹೇಳಿದ್ದೀನಿ, ಕಟ್ಕೋತಾಳಂತೆ. ಗಾಬರಿ ಪಡ್ಬೇಡ, ನೀ ಚಿಂತೆ ಮಾಡಿ ಆಕೆಗೂ ಚಿಂತೆ ತರಿಸ್ಬೇಡ. ನಾನು ನಿನ್ಗೆ ಈ ಹಿಂದೆನೇ ಹೇಳಿದ್ದೆ ಆರ್ಯ, ಪ್ರೀತಿಲಿ ಬೀಳೋರು ಎಂತ ಚಕ್ರವರ್ತಿ ಆಗಿದ್ರು ಪ್ರೀತಿಲಿ ಬಿದ್ದ ಮೇಲೆ ಬರೀ ಮೇಣದ ಬತ್ತಿ ಅಷ್ಟೇ ಅಂತ. ನೀನೀಗ ಕರಗೋಗಿರೋ ಮೇಣದ ಬತ್ತಿ ತರ. ಅವಳು ನಿನ್ನನ್ನು ಹಾಗೆ ಮಾಡಿದಾಳೆ. ನಾನು ಏನೇ ಹೇಳಿದ್ರು ನೀನ್ ನನ್ನನ್ನು ನಂಬದೇ ಇರೋ ತರ ಬದಲಾಯಿಸಿದಾಳೆ. ಆದ್ರೆ ನಾನು ಯಾರು? ಜೇಂಡೆ. ನೀನೇ ಹೇಳ್ತಿದ್ಯಲ್ಲ ಕಲ್ಲು ಬಂಡೆ ತರ ಅಂತ. ಸುಮ್ಮನೆ ಬಿಟ್ಬಿಡ್ತೀನ? ಅವಳು ಯಾರು, ಅವಳ ಉದ್ದೇಶ ಏನು ಅಂತ ಸಾಬೀತುಪಡಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ನೀನು ಮೊದಲಿನ ತರ ಆಗ್ಬೇಕು ಆರ್ಯ. ನನ್ನ ಮೊದಲಿನ ಖಡಕಾರ್ಯ ಆಗ್ಬೇಕು. ಅದೇ ಚಕ್ರವರ್ತಿ ಆರ್ಯ. ಆಗಷ್ಟೇ ಕಣೋ ಆರ್ಯ ನಿನಗೆ ಈ ಜೇಂಡೆ ಮೇಲೆ ನಂಬಿಕೆ ಬರೋದು. ನೀನ್ ಮೊದಲಿನ ತರ ಆಗ್ಬೇಕು ಅಂತಂದ್ರೆ ಅವಳು ನಿನ್ ಜೀವನದಲ್ಲಿ ಇರಬಾರ್ದು ಅಷ್ಟೇ. ಅವಳು ಹೋದ ಕ್ಷಣ ನೀನ್ ಸರಿ ಹೋಗ್ತೀಯ. ಅವಳು ಕತೆ ಮುಗಿಸೋ ಕೆಲಸ ನಂದು. ಮುಗಿಸೋದ ಮೇಲೆ ಗೆಳೆಯ, ನನಗೂ ನಿನಗೂ ಅಡ್ಡಿ ಬರೋರು ಯಾರೂ ಇಲ್ಲ. ನಾನು ಅನ್ಕೊಂಡಿದ್ದನ್ನ ಸಲೀಸ ಮಾಡ್ಬೋದು. ಅಲ್ಲಿವರೆಗೂ ನೀನ್ ರೆಸ್ಟ್ ಮಾಡಾರ್ಯ. ಹೀಗೆ ಹೇಳಿದ್ರೆ ಹೇಗೆ? ನಾನು ಏನು ಅಂತ ಅರ್ಥ ಮಾಡ್ಕೊಳ್ಳಿ. ಅಮ್ಮ, ಇಂಪಾರ್ಟೆಂಟ್ ಕಾಲಲ್ಲಿದ್ರ? ಇಲ್ಲ, ಹೇಳನು. ಯಾರ ಹತ್ರ ಮಾತಾಡ್ತಿದ್ರಿ ಅಮ್ಮ? ಇಂಪಾರ್ಟೆಂಟ್ ಏನೂ ಇಲ್ಲ ಅನು. ಹೇಳು, ಏನ್ ವಿಷಯ? ಆರ್ಯ ಸರ್ ಎಲ್ಲಿದ್ದಾರೆ ಅನ್ನೋದು ನನಗೆ ಗೊತ್ತು ಅಮ್ಮ. ಏನು ಗೊತ್ತಾ? ಎಲ್ಲಿದ್ದಾನ ಆರ್ಯ? ಗೊತ್ತು ಅಂದ್ರೆ ಗೆಸ್ ಮಾಡ್ತಿದ್ದೀನಿ ಅಮ್ಮ. ಅವ್ರು ಬೇರೆ ಎಲ್ಲಿ ತಾನೇ ಹೋಗೋದಕ್ಕೆ ಸಾಧ್ಯ? ನಮ್ದೇ ಯಾವ್ದಾದ್ರು ಪ್ರಾಪರ್ಟಿಲಿ ಇರ್ಬೋದಲ್ವಾ ಅಮ್ಮ? ನಾನು ಅವ್ರ ಜೊತೆ ಇಷ್ಟು ದಿನ ಇದ್ದಂತ ಲೈಫಲ್ಲಿ ಅವ್ರು ಎಲ್ಲೆಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಿದ್ದೀನಿ. ಗೆಸ್ಟ್ ಹೌಸು, ಫಾರ್ಮ್ ಹೌಸು, ಬಂಗ್ಲೆ ಇವೆಲ್ಲ ನನಗೆ ಗೊತ್ತು. ಒಂದೂ ಬಿಡದೆ ನೋಡ್ತೀನಿ. ಅವ್ರು ಖಂಡಿತವಾಗ್ಲೂ ಅಲ್ಲೆಲ್ಲಾದ್ರೂ ಇದ್ದೇ ಇರ್ತಾರೆ. ಕೂಗಾಡ್ದೆ ಮೊದ್ಲು ನಿನ್ನ ಹೆಂಡತಿ ಕೇಳೋ, ಅವಾಗ ಗೊತ್ತಾಗುತ್ತೆ.
ನಾನೇ ನನ್ನ ಹೆಂಡತಿ ಕೇಳೋದು. ನನಗೆ ನನ್ನ ಹೆಂಡತಿ ಮೇಲೆ ನಂಬಿಕೆ ಐತೆ. ಒಂದ್ಸಲ ಕೇಳಿರ ಗಂಟ್ ಕಳ್ಸಂತೀಯಾ? ನಾನೇ ಕೇಳಿ ನನ್ನ ಹೆಂಡತಿ ನಿನ್ನ ಹೆಂಡತಿ ತರ ಅಲ್ಲ. ಯಾರ ಮೇಲೆ ಜಗಳಕ್ಕೆ ಹೋಗ್ಬೇಕು ಅಂತ ಕಾಲ್ ಕೆರ್ಕೊಂಡು ನಿಂತಿರಲ್ಲ. ಅಯ್ಯೋ ನೋಡ್ರಿ ನೋಡ್ರಿ ಹೆಂಗ್ ಮಾತಾಡ್ತಾನೆ ನೋಡಿ ಜೋಗ್ತಾವ ಹೆಂಗ್ ಮಾತಾಡ್ತಾರವ್ರು. ಮಹೇಶ, ಸಿದ್ದಣ್ಣ, ಏನ್ರಪ್ಪ ಇದೆಲ್ಲ? ಬೆಳಗ್ಗೆ ಹೀಗ್ ಜಗಳ ಮಾಡ್ತಾ ಇದ್ರೆ ನೋಡಕ್ ಚೆನ್ನಾಗಿರುತ್ತಾ? ನಿಲ್ಸಿ. ತಡಿಯಕ್ ಬರ್ಬೇಡಿ ಸುಬ್ಬಣ್ಣ. ಕಳ್ದೋಗಿರೋದು ನಮ್ಮನೆ ಐಟಮ್. ನಮ್ಮ ಐಟಮ್ ಸಿಗೋವರೆಗೂ ನಾನ್ ಸುಮ್ನೆ ಇರಲ್ಲ. ಪ್ರೇಮ, ಇದಕ್ ಹಿಂಗೆಲ್ಲ ಆಡ್ಬೇಕಾ? ಕೇಳು ಪುಷ್ಪಕ ಇನ್ನೊಂದ್ಸಲ. ನನ್ ಪಾಡಿಗೆ ನಾನು ಹರ ಶಿವ ಅಂತ ಅನ್ಕೊಂಡಿದೀನಿ, ನೋಡಿದ್ರೆ ನನ್ನನ್ನ ಕಳ್ಳಿ ಅಂತಾಳ. ಮುಚ್ಚ ಬಾಯಿನ. ಕಳ್ಳಿನ ಕಳ್ಳಿ ಅಂದ್ರೆ ಮಳ್ಳಿ ಅಂತಾರ? ನೀನು ಕಣೆ ಮಳ್ಳಿ. ಮರ್ಯಾದೆಯಿಂದ ಸತ್ಯ ಒಪ್ಕೋ, ಇಲ್ಲಾಂದ್ರೆ ಪೊಲೀಸ್ ಅವ್ರ ಕರೆಸ್ತೀನಿ. ಅಯ್ಯೋ ಸುಮ್ನಿರ್ರಮ್ಮ, ನೀವು ಬೇರೆ. ಕರ್ಸಿ ಬಿಡಿಸೋಣ. ಪೊಲೀಸರಿಗೆ ತಪ್ಪು ಮಾಡ್ದಾಗ ಎದುರ್ಬೇಕು, ನಾವಾಗ ಎದುರ್ಬೇಕು? ಪೊಲೀಸ್ ಇಲ್ಲ ಅಂದ್ರೆ ಪಕ್ಕ ಪಂಚಾಯತ್ ಆಗ್ಲೇಬೇಕು. ಆಹಾ, ಸರಿ ಹೋಯ್ತು. ಹಿಂಗೆ ಅಂತ ಗೊತ್ತಿದ್ರೆ ಟಿವಿಗೆ ಕೇಬಲ್ ಕಲೆಕ್ಷನ್ ತಗಂತಿರ್ಲಿಲ್ಲ. ಒಳ್ಳೆ ಮಜಾ ಇದೆ. ಶಿವಣ್ಣ, ನೀವು ಹಿಂಗೇನಾ? ಇವ್ರುಗಳಿಗೆ ಇನ್ನೇನ್ ಹೇಳದ್ ಪುಷ್ಪಕ? ಅಯ್ಯೋ ಜೋಗ್ತವ, ಅವ್ರೇನು ಆಣೆ ಮಾಡವ್ರೆ ಅಂತ ನೀನ್ ಹಿಂಗ್ ಕಟ್ಟಾಕ್ತಂಗ್ ಕುಂತ್ಕೊಳ್ಳೋದ? ನನ್ ಕೈಲಂತೂ ನೋಡಕ್ ಆಗ್ತಿಲ್ಲ. ನಮ್ ಒಟ್ಟಾರ ಜನ ಹಿಂಗೇನೆ, ನೀವೇನ್ ಅನ್ಕೋಬೇಡಿ. ನಮ್ ಮನೆಗ್ ಬಂದು ಕೂತ್ ತಿಂದು ಹೋಗ್ತಿದ್ದಳು, ಈಗ ನನಗ್ ಹೇಳಕ್ ಬರ್ತಾಳೆ. ಯಾವಳೆ ಬಂದ್ ಕೂತಿದ್ದು ಮಾತೆತ್ತಿದ್ರೆ ನಮ್ಮ ಮನೆಗೆ ಕಡ ಕೇಳಕ್ ಬಂದ್ ಕುತ್ಕೊಂಡ್ ಬಿಡ್ತಾ ಇದ್ದಲ್ಲ ನೀನು. ಆಹಾ, ನೀನೇನ್ ಬರ್ತಿರ್ಲಿಲ್ವಾ? ಅಯ್ಯೋ ಸಾಕು ಸಾಕು, ನಿಲ್ಸಿ. ಸಾಕ್ಷಾತ್ ಎಲ್ಲವನ್ನ ತಲೆ ಮೇಲೆ ಎತ್ಕೊಂಡು ತಿರ್ಗಾಡೋ ಜೋಗ್ತವನ್ ಮುಂದೆ ಏನ್ ನಿಮ್ ಗಲಾಟೆ? ಬಾಯಿಲ್ ಬರದ ಇಂಥ ಪದಗಳು ಅಂದ್ರೆ ಮನ್ಸಲ್ಲಿರೋ ಭಕ್ತಿಗೆ ಏನ್ ಅರ್ಥ? ನೀನ್ ಮಧ್ಯ ವೇದಾಂತ ಹೇಳಕ್ ಬರ್ಬೇಡ ಪುಷ್ಪಕ. ಕಳ್ದೋಗಿರೋದು ನಮ್ಮನೆ ಸಾಮಾನು, ಸಾಮಾನ್ಯದಲ್ಲ. ಬೆಳ್ಳಿ ಸ್ಪೂನು, ಬೆಳ್ಳಿ ಬಟ್ಲು. ಹೇಗ್ ಸುಮ್ನೆ ಇರಕ್ಕಾಗತ್ತೆ ಹೇಳು? ಅದೇ ಮಹೇಶ್ ಹೇಳಿದ್ನಲ್ಲ, ನಮ್ಮ ಮಾತಿಗೆಲ್ಲ ಇತ್ಯರ್ಥ ಆಗಲ್ಲ. ಸರಿಯಾಗಿ ಪಂಚಾಯತಿ ಆಗ್ಲೇಬೇಕು. ಹೌದು ಸುಬ್ಬಣ್ಣ, ಇನ್ನವತ್ತು ಪ್ರೆಸಿಡೆಂಟ್ ಅಂತ ಕೂರ್ಸಿದ್ದಷ್ಟೇ ಆಯ್ತು. ಆಮೇಲಿಂದ ನಿಮ್ಮನೆ ಪ್ರಾಬ್ಲಮ್ಗಳೇ ಜಾಸ್ತಿ. ಈಗ ನಮ್ಮನೆ ಪದಾರ್ಥ ಕಳವಾಗಿದೆಯಲ್ಲ, ನಾವೇನ್ ಮಾಡೋಣ ಹೇಳೋ? ಅದಕ್ಕೇನಾರೋ ಪರಿಹಾರ ಹೇಳೋ. ದೇವರಾಣೆ, ಈ ಸುಬ್ಬಣ್ಣ ಕಡೆ ತಿರುಗುತ್ತೆ ಅಂತ ಅನ್ಕಂಡೇ ಇರ್ಲಿಲ್ಲ. ನೀನ್ ಸುಮ್ನಿರ್ ಶಿವಣ್ಣ. ಸುಬ್ಬಣ್ಣ ಹೇಳೋ. ಮಹೇಶಣ್ಣ, ಸಿದ್ದಣ್ಣ, ನೋಡಿ ಒಳಗ್ ಕೂತು ತೀರ್ಮಾನ ಮಾಡ್ಕೊಳ್ಳೋಣ. ಜೋಗ್ತವ ಹೊರಡ್ಲಿ. ನಿಮ್ಗೇನಾದ್ರೂ ಬೇಕಿದ್ರೆ ಯು ಕ್ಯಾನ್ ಆಸ್ಕ್ ಮೀ, ಐ ಆಮ್ ಆಲ್ವೇಸ್ ದೇರ್. ಅನು 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 ಸ್ವಲ್ಪ ಯೋಚನೆ ಮಾಡು. ನೀ ಒಬ್ಳೆ ಹೋಗ್ಲೇಬೇಕಾ? ಒಂದ್ ವೇಳೆ ಅಪ್ಪಾಜಿ ಈ ಸ್ಥಿತಿಲಿದ್ದು ನೀವ್ ನನ್ ಪರಿಸ್ಥಿತಿಲಿದ್ದಿದ್ರೆ ನೀವ್ ಇದೇ ಪ್ರಶ್ನೆನೆ ಕೇಳ್ತಿದ್ರ ಅಮ್ಮ? ಇದಕ್ಕುತ್ತರ ನಿಮಗ್ ಗೊತ್ತು ಅಮ್ಮ. ಆದ್ರೆ ನನ್ ಮೇಲಿರೋ ಕಾಳಜಿ ನಿಮ್ಮನ್ನ ತಡೀತಿದೆ ಅಷ್ಟೆ. ನಾನು ಎಲ್ಲಾ ತರದ ಸವಾಲ್ಗೂ ತಯಾರಿದ್ದೀನಿ ಅಮ್ಮ. ಸವಾಲನ್ನ ಎದುರಿಸೋದಕ್ಕೆ ನನ್ನ ಹತ್ರ ಇರೋದು ಒಂದೇ ಒಂದು ಅಸ್ತ್ರ ಅಮ್ಮ, ನಂಬಿಕೆ. ನಾನು ಆ ದೇವ್ರ ಮೇಲಿಟ್ಟಿರೋ ನಂಬಿಕೆ ಅಮ್ಮ. ಮಂದ, ನಾನೆಲ್ಲೋ ಹೊರಗಡೆ ಹೋಗ್ತಾ ಇದ್ದೀನಿ. ಯಾವ್ದಾದ್ರು ಲ್ಯಾಂಡ್ ಲೈನ್ ಕಾಲ್ ಬಂದ್ರೆ ನನ್ನ ಮೊಬೈಲ್ಗೆ ಮಾಡು. ಸರಿ ಅಮ್ಮ. ನಾನು ಎಷ್ಟೊತ್ತಾಗುತ್ತೆ ಬರೋದು ಗೊತ್ತಿಲ್ಲ. ಸರಿ ಅಮ್ಮ. ಇದೀನಿ ಅಂತ ಗೊತ್ತಿದ್ದು ಹೀಗ್ ಮಾಡ್ತಿದ್ದೀರಾ ಮಾಮಿನ್ ಲಾ? ಮನೇಲಿ ಕೆಲಸ ಮಾಡೋರ್ಗೆ ಹೇಳ್ಬಿಟ್ಟು ಹೋಗ್ತೀರಾ, ಆದ್ರೆ ಸೊಸೆಗೆ ಹೇಳಲ್ಲ ಅಲ್ವಾ? ವಾವ್, ಇಂಥ ಅತ್ತೆನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ನೀನ್ ರೂಮಲ್ಲಿ ಇದೆಯಾ ಅನ್ಕೊಂಡೆ ಮಾನ್ಸಿ. ಬಂದ್ ಹೇಳ್ಬೋದಿತ್ತಲ್ವಾ ಮಾಮಿನ್ಲಾ? ನೋಡು ಮಾನ್ಸಿ, ಕಣ್ಣಿಗೆ ಕಾಣೋ ಹಾಗೆ ಮನೇಲಿ ಓಡಾಡ್ಕೊಂಡಿದ್ದಿದ್ರೆ ಹೇಳ್ಬಿಟ್ಟು ಹೋಗ್ಬೋದಾಗಿತ್ತು. ನಾನು ನಿನ್ ರೂಮ್ ಹತ್ರ ಬಂದಿದ್ದೆ, ಬಾಗಿಲು ಮುಚ್ಚಿತ್ತು. ಅದಕ್ಕೇನರ್ಥ? ಯಾರೂ ಡಿಸ್ಟರ್ಬ್ ಮಾಡಬೇಡಿ ಅಂತ ತಾನೆ?
ಅದಕ್ಕೆ ಮಂದನ್ಗೆ ಹೇಳಿ ಹೋಗ್ತಾ ಇದ್ದೀನಿ. ಸರಿ, ನೀನ್ ಬಂದಿಲ್ಲ, ನಿನ್ಗೂ ಹೇಳ್ತೀನಿ. ನಾನು ಹೋಗ್ಬಿಟ್ಟು ಬರ್ತೀನಿ. ಅದೇನೋ ಹೇಳ್ತಾರಲ್ಲ, ಅತ್ತು ಕರೆದು ಔತಣ ಮಾಡಿಸ್ಕೊಳ್ಳೋದು ಅಂತ, ಹಾಗಾಯ್ತು ನನ್ನ ಕತೆ. ಎನಿವೆ, ಸಡನ್ ಆಗಿ ಎಲ್ಲೋ ಹೊರಟಿದ್ದೀರಲ್ಲ, ಮೇ ಐ ಆಸ್ಕ್, ಎಲ್ಲಿಗೆ ಅಂತ ಕೇಳೋಷ್ಟು ಸ್ವಾತಂತ್ರ್ಯ ಆದ್ರೂ ಇದೆಯಾ ನನಗೆ? ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ಬೇಡ. ಕೆಲಸ ಇದೆ, ಹೋಗ್ತಾ ಇದ್ದೀನಿ. ಆದಷ್ಟು ಬೇಗ ಬರ್ತೀನಿ. ವಾವ್, ಬ್ರೋಯಿನ್ಲ ನಾನು ಹುಡುಕ್ತೀನಿ ಅಂತ ಹೋದಾಗ ಇವ್ರು ಒಂಚೂರು ಇಂಟ್ರೆಸ್ಟೇ ತೋರಿಸ್ಲಿಲ್ಲ. ಆರ್ಯನೇ ವಾಪಸ್ ಬರ್ತಾನೆ ಅಂತೆಲ್ಲ ಮಾತಾಡಿದ್ರು. ಆದ್ರೆ ಈಗ ಇವ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಗಾಡ್, ಇವ್ರಗಳ ಮಧ್ಯೆ ನಾನ್ ಸಿಗಾಕೊಂಡಿದ್ದೀನಲ್ಲ, ನನ್ನ ಕರ್ಮ. ಅಲ್ಲ, ಇಲ್ಲಿ ಯಾರಿಗೂ ನನ್ನ ಮತ್ತೆ ಹರ್ಷನ್ ಲೈಫ್ ಬಗ್ಗೆ ಗೌರವನೇ ಇಲ್ಲ. ಆದ್ರೆ ಇದು ಹರ್ಷನ್ಗೆ ಅರ್ಥನೇ ಆಗಲ್ಲ. ಇಟ್ಸ್ ನೌ ಆರ್ ನೆವರ್. ನಾನೀಗೇನಾದ್ರೂ ಡಿಸಿಷನ್ ತಗೊಂಡ್ಲಿಲ್ಲ ಅಂದ್ರೆ ಲೈಫ್ ಲಾಂಗ್ ಈ ಮನೇಲಿ ಕೆಲಸದವಳಿಗಿಂತ ಕೀಳಾಗಿ ಲೈಫ್ನ ಲೀಡ್ ಮಾಡ್ಬೇಕಾಗತ್ತೆ. ಸರ್, ಈಗೇನೋ ಒಂದಷ್ಟು ಜನ ಕ್ಲೈಂಟ್ಸ್ನ ಆರ್ಯ ಸರ್ ಬ್ಯುಸಿ ಇದ್ದಾರೆ ಅಂತ ಹೇಳಿ ಅವಾಯ್ಡ್ ಮಾಡಿದ್ದಾಯ್ತು. ಬಟ್ ಫಾರ್ ಹೌ ಲಾಂಗ್? ಯಾಕೋ ಈಗ ಸ್ವಲ್ಪ ಭಯ ಆಗ್ತಿದೆ ಸರ್. ನಾನಿನ್ನು ಎಷ್ಟು ಜನನ ಹೀಗೆ ಆರ್ಯ ಸರ್ ಬ್ಯುಸಿ ಇದ್ದಾರೆ ಅಂತ ಹೇಳಿ ನಂಬಿಸೋದು ಸರ್? ಬೈ ಚಾನ್ಸ್ ಅವ್ರಿಲ್ಲ ಅನ್ನೋ ವಿಷಯ ಲೀಕ್ ಆಗೋದ್ರೆ ಐ ಕಾಂಟ್ ಇವನ್ ಇಮ್ಯಾಜಿನ್ ದ ಕೇಯಾಸ್. ನನ್ಗಂತೂ ಆಫೀಸ್ ಬಗ್ಗೆ ಯೋಚನೆ ಮಾಡೋಕ್ಕಾಗ್ತಿಲ್ಲ ಮೀರಾ. ಅದಕ್ಕೆ ಹತ್ರ ಏನೋ ಹಾಗೆ ಮಾತಾಡಿ ಬಂದ್ಬಿಟ್ಟೆ. ಬಟ್ ನನ್ನ ತಲೆಯಲ್ಲಿ ಬರೀ ಅದೇ ಓಡ್ತಾ ಇದೆ. ಛೇ, ಪಾಪ, ಅದಕ್ಕೆ ನಾನು ಹಾಗೆ ಮಾತಾಡಬಾರ್ದಾಗಿತ್ತು. ಹಾ ಮನ್ಸಿ, ಸರ್, ಆರ್ಯನ್ಗೆ ಪ್ರಜ್ಞೆ ಬರುವಾಗ ಕಾಣ್ತಾ ಇದೆ. ನಾನು ಇಲ್ಲಿರೋ ವಿಷಯ ಅವ್ರಿಗೆ ಗೊತ್ತಾಗಬಾರ್ದು. ನನಗೂ ಅವನ ಥರನೇ ಆಗಿದೆ, ಎಲ್ಲೋ ಇದಾನೆ ಅನ್ನೋ ಪ್ರಜ್ಞೆನೂ ಅವನಿಗಿರ್ಬೇಕು. ಅವನಿಗೆ ಪ್ರಜ್ಞೆ ತಪ್ಪಿಸಿ. ಸರಿ ಸರ್. ಏಯ್, ಅದನ್ನ ತಗೋಬರ. ಹರ್ಷ, ಈಗಲೇ ಮನೆಗೆ ಬಾ. ಯಾಕೆ, ಏನಾಯ್ತು? ಅದಕ್ಕೆ ಮನೇಲಿ ಇದ್ದಾರೆ ತಾನೆ? ಹರ್ಷ, ನಾನ್ ನಿನ್ನ ಮನೆಗೆ ಕರಿತಾ ಇದ್ರೆ ನೀನ್ ನೋಡಿದ್ರೆ ಅವಳ ಬಗ್ಗೆ ಕೇಳ್ತಾ ಇದೆಯಲ್ಲ. ಅಲ್ಲ, ಈಗ ಯಾಕೆ ಮನ್ಸಿ, ಏನ್ ವಿಷಯ ಅಂತ ಹೇಳು. ಹರ್ಷ, ಅದೆಂತದೇ ಬ್ಯುಸಿ ಕೆಲಸ ಇದ್ರು ಎಲ್ಲ ಬಿಟ್ಟು ಈಗಲೇ ಇಮಿಡಿಯೇಟ್ ಆಗಿ ಮನೆಗೆ ಬಾ. ರೀಸನ್ ಹೇಳೋದಿಕ್ಕಾಗೋದಿಲ್ಲ, ನಾನಿಲ್ಲಿ ವೇಟ್ ಮಾಡ್ತಿದ್ದೀನಿ. ಹೀಗೆ ಹೇಳಿದ್ರೆ ಹೇಗ್ ಮನ್ಸಿ? ನೀನೀಗ ಸಡನ್ ಆಗಿ ಬಾ ಅಂದ್ರೆ ಏನರ್ಥ? ಅದಕ್ಕೆ ಅರ್ಥ ಇದೆ. ಫೋನಲ್ಲೇ ಹೇಳೋದಾದ್ರೆ ನಾನು ನಿಂಗೆ ಹೇಳ್ತಿರ್ಲಿಲ್ವಾ? ಸಿ ಯು. ಏನ್ ವಿಷಯ ಅಂತಾನು ಕರೆಕ್ಟಾಗಿ ಹೇಳೋದಿಲ್ಲ. ಅರ್ಜೆಂಟಾಗಿ ಮನೆಗೆ ಬಾ ಅಂತಿದ್ದಾಳೆ. ಐ ಆಮ್ ಸಾರಿ ಮೀರಾ, ಐ ಹ್ಯಾವ್ ಟು ಗೋ ನೌ. ಇಟ್ಸ್ ಫೈನ್ ಸರ್, ಟೇಕ್ ಕೇರ್. ಹಲೋ. ನೋ ಸರ್, ಇವತ್ತು ಆರ್ಯ ಸರ್ ಸಿಗಕ್ಕಾಗಲ್ಲ. ಹಿಸ್ ರಿಯಲಿ ಬ್ಯುಸಿ. ಯಾ, ಬಟ್ ಬೈ ದ ಎಂಡ್ ಆಫ್ ದ ಡೇ ನೆಕ್ಸ್ಟ್ ಮೀಟಿಂಗ್ ಯಾವಾಗ ಇಟ್ಕೋಬಹುದು ಅಂದ್ರೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ? ಯಾ, ಥ್ಯಾಂಕ್ ಯು. ಅಮ್ಮ ಎಲ್ಲೋದ್ರು? ನಾನು ಇರಲಿಲ್ಲ. ಮಂದ, ನಿನಗೇನಾರು ಗೊತ್ತದೇನೋ? ಅಮ್ಮ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು. ಆದ್ರೆ ಎಲ್ಗೆ ಹೋಗ್ತೀನಿ ಅಂತ ಹೇಳಲಿಲ್ಲ. ಅನು ಅಮ್ಮವ್ರು ಹೋದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಇವರು ಹೋದ್ರು. ಅಂದ್ರೆ ಅದಕ್ಕೆ ಹೋದ್ಮೇಲೆ ಅಮ್ಮ ಹೋದ್ರ? ಇಬ್ರು ಬೇರೆ ಬೇರೆ ಕಡೆ ಹೋಗಿದ್ದಾರೆ.
ಎಷ್ಟು ಸಲ ಒಬ್ಬರೇ ಹೋಗ್ಬೇಡಿ ಅಂತ ಹೇಳಿದ್ದೀನಿ, ಆದ್ರೂ ಅದಕ್ಕೆ ಒಬ್ಬರೇ ಹೋಗಿದಾರಲ್ಲ. ನನಗೆ ಯಾರನ್ನ ಹೋಗಿ ಹುಡುಕ್ಲಿ? ಎಲ್ರೂ ಹೀಗಾಡಿದ್ರೆ ನಾನು ಎಲ್ಲಿಗೆ ಅಂತ ಹೋಗ್ಲಿ? ಇಂಥ ಹೊತ್ತಲ್ಲಿ ನನ್ನ ಜೊತೆ ಇರ್ಬೇಕಾದವಳು ನೀನೇ ಮಾನ್ಸಿ, ಆದ್ರೆ ನೀನೇ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹೋಗಿದ್ಯಲ್ಲ, ನಾನು ಏನ್ ಮಾಡ್ಲಿ? ಅಮ್ಮವ್ರೆ. ಹರ್ಷ, ಅಮ್ಮ ನೀನ್ ಆಫೀಸ್ಗೆ ಹೋಗಿದ್ಯಲ್ಲ, ಯಾಕೆ ಹೀಗ್ ಕೂತಿದ್ಯಾ? ಅಮ್ಮ ಎಲ್ಲೋಗಿದ್ರಿ ನೀವು? ನೀನ್ ಯಾಕೆ ಆಫೀಸಿಂದ ಬಂದು ಹಿಂಗ್ ಕೂತಿದ್ಯಾ ಮೊದ್ಲು ಹೇಳು. ಮಾನ್ಸಿ ಬಿಟ್ಟೋದ್ಲಮ್ಮ, ನನ್ನನ್ನು ಬಿಟ್ಟೋದ್ಲಮ್ಮ. ಏನ್ ಹೇಳ್ತಿದ್ಯಾ ಹರ್ಷ? ಹೌದಮ್ಮ. ಬಿಟ್ಟು ಹೋದ್ಲು ಅಂದ್ರೆ ಎಲ್ಲಿಗೆ ಹೋದ್ಲು? ಅವಳು ಏನು ಹೇಳಿಲ್ಲಮ್ಮ. ಐ ಡೋಂಟ್ ನೋ. ಮುಗಿತಾ? ಅವ್ರ ಕತೆ ಮುಗಿತಾ? ಆಕ್ಸಿಡೆಂಟ್ ಆದ ಜಾಗದಲ್ಲಿ ನೀವು ಇರ್ಬೇಡಿ, ಕೆಲಸ ಮುಗ್ದಿದ್ರೆ ಅಲ್ಲಿಂದ ಹೊರಟ್ಬಿಡಿ. ಸರ್ ಏನು ಸರ್, ಕಾರ್ಯಕ್ಕೂ ನಿಂತೋಗ್ಬಿಟ್ಟಿದೆ ಸರ್. ಕಾರ್ ಹೇಗೋ ನಿಂತೋಗುತ್ತೆ? ಬ್ರೇಕ್ ಫೇಲ್ ಆಗುತ್ತೆ ಅಂತ ಹೇಳಿದ್ಯಲ್ಲ? ಅದೇ ನನಗೂ ಗೊತ್ತಾಗ್ತಿಲ್ಲ ಸರ್. ಇಲ್ಲಿ ದೊಡ್ಡದು ಹುಣಸೆ ಮರ ಇದೆ, ಪಕ್ಕದಲ್ಲಿ ದೇವಸ್ಥಾನ ಇದೆ, ಅಲ್ಲಿ ಕಾರ್ ನಿಂತೋಗ್ಬಿಟ್ಟಿದೆ ಸರ್. ಬೇಕಿದ್ರೆ ಫೋಟೋ ಕಳಿಸ್ತೀನಿ ಸರ್ ನಿಮ್ಗೆ. ಫೋಟೋ ನೋಡಿ ನಾನೇನ್? ಏಯ್, ನನಗದೆಲ್ಲ ಗೊತ್ತಿಲ್ಲ. ಅವಳ ಕತೆ ಇವತ್ತು ಮುಗಿಬೇಕು ಅಷ್ಟೇ. ಕೆಲಸ ಮುಗಿದ ಮೇಲೆ ನನಗೆ ಕಾಲ್ ಮಾಡಿ. ನೆನ್ಪಿಟ್ಕೋ, ಜನರಿರೋ ಜಾಗ ಹೆಚ್ಚು ಕಡಿಮೆ ಆದ್ರೆ ನಮ್ಮ ತಲೆಗೆ ಬರುತ್ತೆ. ಕೊಲೆ ಕೊಲೆ ತರ ಆಗ್ಬಾರ್ದು. ಡೆತ್ ಬೈ ಆಕ್ಸಿಡೆಂಟ್ ಅಷ್ಟೇ. ಸರಿ ಸರ್. ಕಾರ್ ಹೇಗೆ ನಿಲ್ಲೋಕ್ ಸಾಧ್ಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.